ಹಲೋ ಭೀಮಯ್ಯ ಸ್ಪೀಕಿಂಗ್ ಸರ್. ನಾನು ಕಾಂಟ್ರಾಕ್ಟರ್ ಬಸವರಾಜ ಮಾತಾಡ್ತಿದ್ದೀನಿ ಸರ್. ನೀರು ನಿಂತೋಗಿ ಬಿಲ್ಡಿಂಗ್ ಕೆಲಸ ಎಲ್ಲ ನಿಂತೋಗಿದೆ ಸರ್. ಪಂಪ್ ಹೌಸ್ ಹತ್ರ ಕೇಳಿದ್ರೆ ಆ ನಂದಿ ಮೊಹಲ್ಲಾ ರೌಡಿ ವೀರಭದ್ರ ಎಲ್ಲಾರನ್ನು ಹೊಡೆದು ಚೆಚ್ಚಾಕ್ಬಿಟ್ಟಿದ್ದಾನೆ ಸರ್. ಸರಿ ಬಿಡು, ನಾನು ನೋಡ್ಕೋತೀನಿ. ಸರಿ ಸರ್. ಹಲೋ ಶೇರ್ ಖಾನ. ನೀನೇನಾ ವೀರಭದ್ರ? ಗೊತ್ತಾಗೋದಿಲ್ವಾ? ನಮ್ ಶೇರ್ ಖಾನ್ಗೆ ಬೆಂಡತ್ತಾ ಇದ್ದಾನೆ. ಸರಿ ಬಿಡು. ಪೊಲೀಸ್ ಸ್ಟೇಷನ್? ಯಾರು ಇನ್ಸ್ಪೆಕ್ಟರ್ ವಿಜಯ? ನಾನ್ ಕಣೋ ಭೀಮಯ್ಯ. ಏನಿಲ್ಲ, ನಂದಿ ಮೊಹಲ್ಲಾ ರೌಡಿ ವೀರಭದ್ರ ಅವನು.
ಸಾರಿ ಮಿಸ್ಟರ್ ಶೇರ್ ಖಾನ್, ನನಗೆ ಇನ್ಫಾರ್ಮೇಶನ್ ಬಂದು ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ. ಏಯ್, ಎಷ್ಟೋ ಕೊಬ್ಬು ನಿನಗೆ? ಇಳಿಸ್ತೀನಿ ಬಾ ಮಗನೇ ಪೊಲೀಸ್ ಸ್ಟೇಷನ್ ಅಲ್ಲಿ. ವೀರಭದ್ರನ ಮೈ ಮುಟ್ಟೋಕ್ ಮುಂಚೆ 100 ಸಲ ಯೋಚನೆ ಮಾಡಬೇಕು ಇನ್ಸ್ಪೆಕ್ಟರ್. ನಾನೇನು ಕಳ್ಳತನ ಮಾಡಿಲ್ಲ, ದರೋಡೆ ಮಾಡಿಲ್ಲ. ನೀನೇನ್ ಮಾಡಿದ್ಯಾ ಅಂತ ಪೂರಾ ವರದಿ ನನ್ನ ಹತ್ರ ಇದೆ. ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನೀನು ನ್ಯಾಯಕ್ಕೋಸ್ಕರ ಹೋರಾಡೋ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರೆ ನನ್ನ ಅರೆಸ್ಟ್ ಮಾಡೋಕ್ ಮುಂಚೆ ಇವನ್ನ ಅರೆಸ್ಟ್ ಮಾಡು. ಅಚ್ಚಾ ಇನ್ಸ್ಪೆಕ್ಟರ್, ಸಾಯಂಕಾಲ ನಮ್ಮ ಮನೆಗೆ ದಾವತ್ಗೆ ಬರಬೇಕು. ಜರೂರ್ ಅವಂಗ. ಅಚ್ಚಾ. ಏಯ್, ಯಾವಾಗ ಯಾರನ್ನ ಯಾಕೆ ಅರೆಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಇಷ್ಟ. ಇನ್ಸ್ಪೆಕ್ಟರ್, ನಿಮ್ಮ ಖಾಕಿ ಬಟ್ಟೆಗೆ ಬೆಲೆ ಕೊಟ್ಟು ನಾನ್ ನಿಮ್ ಮೊದಲನೇ ಏಟಿಗೆ ಜವಾಬ್ ಕೊಡ್ಲಿಲ್ಲ. ಹಠ ತೊಟ್ಟು ಈ ವೀರಭದ್ರನ ಕೈಗೆ ನೀವು ಬಳೆ ತೋರಿಸಿದ್ರೆ ಜನ ಎಲ್ರು ನಿಮ್ ಕೈಗೆ ಬಳೆ ತೋರಿಸಿ ತಲೆ ಬೋಳಿಸ್ತಾರೆ. ಏಯ್, ಬೇಡಿ ಕೊಡ್ರ. ಖಾಕಿ ಬಟ್ಟೆ ಮೈ ಮೇಲೆ ಬಿದ್ದ ತಕ್ಷಣ ಆಳೋ ಅರ್ಥ ಅಂದ್ರು. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಕಾನೂನು ನಿಮ್ಮ ಅಪ್ಪನ ಮನೆದೇನೋಲೆ. ನ್ಯಾಯಕ್ಕೋಸ್ಕರ ಹೋರಾಡ್ದವನ್ ಕೈಗೆ ಕೋಳ ತೊಡಸ್ತೀರೇನ್ರು? ಅದ್ ಹ್ಯಾಕ್ ತೊಡಸ್ತಿರೋ ನಾನು ನೋಡ್ತೀನಿ. ತಾಕತ್ತಿದ್ರೆ ಎಲ್ಲಾರ್ಗೂ ಹಾಕ್ರೋ, ಹಾಕ್ರೋ, ಬೇಡಿನ ಪೊಲೀಸರವರ ದೌರ್ಜನ್ಯಕ್ಕೆ ಧಿಕ್ಕಾರ, ಪೊಲೀಸರ ದೌರ್ಜನ್ಯಕ್ಕೆ, ಪೊಲೀಸರ ದಬ್ಬಾಳಿಕೆಗೆ, ಪೊಲೀಸರ ದಬ್ಬಾಳಿಕೆಗೆ, ಮೊದ್ಲು ಇವ್ರನ್ನ ಹಾಸ್ಪಿಟ್ಲ್ ಕಳಿಸಿ. ಏಯ್, ಇವ್ರನ್ನೆಲ್ಲ ಹಾಸ್ಪಿಟಲ್ ತಗೊಂಡಿರೋ. ನಿಮಗೆ ನ್ಯಾಯ ಖಂಡಿತವಾಗ್ಲೂ ಸಿಗುತ್ತೆ ಮಿಸ್ಟರ್ ವಿಜಯ್. ಸರ್, ವಿಜಯ್, ನೀವು ಮಾಡಿರೋದು ತುಂಬಾ ತಪ್ಪು. ಆರ್ಡರ್ಸ್ ಇಲ್ಲದೆ ನೀವು ಗುಂಡೆ ಹೇಗೆ ಹಾರಿಸಿದ್ರಿ? ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಿದ್ದೀರಾ. ಇಟ್ಸ್ ಅನ್ ಅಫೆನ್ಸ್. ಜನ ರೊಚ್ಚಿಗೆದ್ರೆ ಏನ್ ಗತಿ? ಸರ್, ಇವ್ರುಗಳೆಲ್ಲ ಗುಂಡಾಗಳು. ಇಂಥವ್ರನ್ನ ಮಟ್ಟ ಹಾಕ್ಲೇಬೇಕು. ಇವ್ರುಗಳೆಲ್ಲ ಸೇರಿ ಸ್ಟೇಷನ್ ಮೇಲೆ ಬಿಂದಿಗೆ ಕಲ್ಗೊಳಿಸ್ತು ಸರ್. ಅದಕ್ಕೆ ನಾನು ನೋ, ಐ ಡೋಂಟ್ ನೀಡ್ ಎನಿ ಎಕ್ಸ್ಪ್ಲನೇಷನ್. ಮೊದ್ಲು ಅವ್ರನ್ನ ರಿಲೀಸ್ ಮಾಡಿ. ಏಯ್, ರಿಲೀಸ್ ಮಾಡ್ರ ಅವ್ರನ್ನ. ಸಾರಿ ವೀರಭದ್ರು, ಇಂಥವ್ರೊಬ್ಬೊಬ್ಬರಿಂದ ನಮ್ಮ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಮಿಸ್ಟರ್ ವಿಜಯ್, ಕಾನೂನನ್ನು ನಿಮ್ಮ ಇಷ್ಟಕ್ಕೆ ಬಳಸಿರೋದ್ರಿಂದ ನಿಮ್ಮನ್ನ 6 ತಿಂಗಳು ಸಸ್ಪೆಂಡ್ ಮಾಡಿದ್ದೀನಿ. ಸರ್, ಶಟ್ ಅಪ್. ಗುಂಡೇಟು ಹೊಡೆದವನಿಗೆ 6 ತಿಂಗಳ ಸಸ್ಪೆಂಡ್. ನ್ಯಾಯ ಕೇಳಿದವನಿಗೆ ಬೂಟಿನ ಏಟು. ಇದೆಂಥ ನ್ಯಾಯ ಸರ್? ಇದೇ ಒಬ್ಬ ಸಾಮಾನ್ಯ ಪ್ರಜೆ ಮಾಡಿದ್ದಿದ್ರೆ ಅವನಿಗೆ ನೇಣು ಶಿಕ್ಷೆ ಕೊಡ್ತಿದ್ವಿ. ಸರ್ಕಾರಿ ಬಟ್ಟೆ ಮೈ ಮೇಲೆ ಬಿದ್ದಿದ್ದಕ್ಕೆ ಇವನಿಗೆ ಬರೀ 6 ತಿಂಗಳು ಸಸ್ಪೆಂಡ್ ಮಾಡ್ತಿದ್ದೀರಾ? ಮೈ ಮೇಲೆ ಖಾಕಿ ಬಟ್ಟೆ ಬಿದ್ದ ತಕ್ಷಣ ಇವನೇನು ಸಾಮಾನ್ಯ ಪ್ರಜೆಗಿಂತ ಹೊರತೇನಲ್ಲ ಸರ್. ನಮಗೇನು ಶಿಕ್ಷೆ ಕೊಡ್ತಿರೋ ಇವನಿಗೂ ಅದೇ ಶಿಕ್ಷೆ ಕೊಡಿ. ನಿಮ್ ಕೈಲಾಗಲಿಲ್ಲ ಅಂದ್ರೆ ನನ್ನಂಥ ರೌಡಿ ಕೈಲಿ ಅಧಿಕಾರ ಕೊಡಿ. ಇಂಥ ಕ್ರೂರಿಗಳನ್ನ, ಲಂಚ ಅನ್ನೋ ಎಂಜಲ್ ತಿನ್ನೋರ್ನ ಜನತೆಗೊಪ್ಸಿ. ಒಂದ್ಸಲ 4 ಜನ ಬೀದಿಲಿ ನೇಣು ಹಾಕಿದ್ರೆ ಸಾಕು, ಅವಾಗ ಬುದ್ಧಿ ಬರುತ್ತೆ, ಲಂಚ್ ಕೊಡ್ತಾನ ನಿಲ್ಲುತ್ತೆ, ಎಲ್ರಿಗೂ ಸರಿಸಮ ನ್ಯಾಯ ಸಿಗುತ್ತೆ ಸರ್. ಎಸ್, ಯು ಆರ್ ರೈಟ್. ನನಗೆ ಅಧಿಕಾರ ಇರೋದು ಸಸ್ಪೆಂಡ್ ಮಾಡಕ್ ಮಾತ್ರ. ಅದಕ್ ಮೇಲೆ ಕಾನೂನು ನನ್ನ ಕೈ ಕಟ್ಟಿದೆ. ನಮ್ಮ ವ್ಯವಸ್ಥೆನೇ ಆಗಿದೆ. ಐ ಆಮ್ ಹೆಲ್ಪ್ಲೆಸ್. ಐ ಆಮ್ ಹೆಲ್ಪ್ಲೆಸ್. ವ್ಯಥೆ ಪಡಬೇಡಿ ಸರ್. ನಿಮ್ಮಂಥ ನಿಷ್ಠಾವಂತರು ಈ ಇಲಾಖೆಯಲ್ಲಿ ಒಬ್ರೋ ಇಬ್ರು ಇರೋದ್ರಿಂದ ಜನತೆಗೆ ಅಷ್ಟೋ ಇಷ್ಟೋ ನ್ಯಾಯ ಸಿಗ್ತಾ ಇದೆ. ಏನಪ್ಪ, ಇಲ್ಲಿ ವೀರಭದ್ರ ಎಲ್ಲಿರ್ತಾನೆ ನೋಡಿ? ಆ ಸರ್ಕಲ್ ನಲ್ಲಿ ಕೂತಿರ್ತಾನೆ. ಅಲ್ಲ? ಹ್ಮ್. ಥ್ಯಾಂಕ್ ಯು. ವೀರಭದ್ರು, ರಾಜಕೀಯ ನಾಯಕಿ ಸುಮಿತ್ರಾ ದೇವಿಯವರು ನಿನ್ನ ನೋಡ್ಬೇಕಂತ ಬಂದಿದ್ದಾರೆ. ಎಲ್ಲಿದ್ದಾರೆ? ಕಾರಲ್ಲಿದ್ದಾರೆ.